ಮೊದಲನೆಯ ಪ್ರಶ್ನೆ, ಶ್ರೀರಾಮನು ಯಾವ ಬಿಲ್ಲನ್ನು ಮುರಿದನು? ಎ ನಂದಿ, ಬಿ ಪಿನಕ, ಸಿ ವಿಜಯ, ಡಿ ಗಾಂಡೀವ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪಿನಕ. ಎರಡನೆಯ ಪ್ರಶ್ನೆ, ವಿಶ್ವದ ಅತಿದೊಡ್ಡ ಕಾಡು ಎಂದು ಯಾವುದನ್ನು ಕರೆಯುತ್ತಾರೆ? ಎ ಆಫ್ರಿಕಾದ ಕಾಡು, ಬಿ ನಾಗರಹೊಳೆ, ಸಿ ಥಾರ್, ಡಿ ಅಮೆಜಾನ್ ಕಾಡು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಮೆಜಾನ್ ಕಾಡು. ಇನ್ನು ಮೂರನೆಯ ಪ್ರಶ್ನೆ, ಬಿಸಿ ನೀರಲ್ಲಿ ಸ್ನಾನ ಮಾಡಿದರೆ ಯಾವ ರೋಗ ಬರುವುದಿಲ್ಲ? ಎ BP ಸಮಸ್ಯೆ, ಬಿ ಪಕ್ಷವಾತ, ಸಿ ನಿದ್ರಾಹೀನತೆ, ಡಿ ಹೃದಯಾಘಾತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪಕ್ಷವಾತ. ನಾಲ್ಕನೆಯ ಪ್ರಶ್ನೆ, ಯಾವ ರಾಜ ತನ್ನ ಸ್ವಂತ ತಾಯಿಯನ್ನೇ ಮದುವೆಯಾದನು? ಎ ಟಿಪ್ಪು ಸುಲ್ತಾನ್, ಬಿ ಬಾಬರ್, ಸಿ ಅಶೋಕ ಚಕ್ರವರ್ತಿ, ಡಿ ಎಡಿಪಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಎಡಿಪಸ್. ಇನ್ನು ಐದನೆಯ ಪ್ರಶ್ನೆ, ದೇವರಿಗೆ ನಾವು ಎಷ್ಟು ದೀಪಗಳನ್ನು ಹಚ್ಚಬೇಕು? ಎ 1, ಬಿ 2, ಸಿ 5, ಡಿ 3. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 2 ದೀಪಗಳನ್ನು ಹಚ್ಚಿದರೆ ಒಳ್ಳೆಯದ್ದು. ಆರನೆಯ ಪ್ರಶ್ನೆ, ಧರ್ಮಸ್ಥಳದಲ್ಲಿ ನೆಲೆಸಿರುವಂತಹ ದೇವರು ಯಾರು? ಎ ಮಂಜುನಾಥ ಸ್ವಾಮಿ, ಬಿ ಚಾಮುಂಡೇಶ್ವರಿ, ಸಿ ಸ್ವಾಮಿ ಅಯ್ಯಪ್ಪ, ಡಿ ಬಾಲಾಜಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಂಜುನಾಥ ಸ್ವಾಮಿ. ಇನ್ನು ಏಳನೆಯ ಪ್ರಶ್ನೆ, ಯಾವ ರೋಗ ನಿದ್ರೆ ಕೊರತೆಯನ್ನು ಉಂಟು ಮಾಡುತ್ತದೆ? ಎ ಖಿನ್ನತೆ, ಬಿ ಮಧುಮೇಹ ಸಮಸ್ಯೆ, ಸಿ ಹೃದಯ ರೋಗ, ಡಿ ಪಾರ್ಶ್ವವಾಯು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಖಿನ್ನತೆ. ಎಂಟನೆಯ ಪ್ರಶ್ನೆ, ಪಪಾಯ ತಿಂದ ನಂತರ ನಾವು ಏನನ್ನ ತಿನ್ನಬಾರದು? ಎ ಸಪೋಟ ಹಣ್ಣು, ಬಿ ಆಪಲ್, ಸಿ ನಿಂಬೆ ಹಣ್ಣು, ಡಿ ದ್ರಾಕ್ಷಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನಿಂಬೆ ಹಣ್ಣು. ಒಂಬತ್ತನೆಯ ಪ್ರಶ್ನೆ, ಭಾರತದಲ್ಲಿ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಜಿಲ್ಲೆಗಳು ಇದೆ? ಎ ಬಿಹಾರ, ಬಿ ಉತ್ತರ ಪ್ರದೇಶ, ಸಿ ಕೇರಳ, ಡಿ ನಮ್ಮ ಕರ್ನಾಟಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಜಿಲ್ಲೆಗಳು ಕಂಡುಬರುತ್ತವೆ. ಹತ್ತನೆಯ ಪ್ರಶ್ನೆ, ರಕ್ತಹೀನತೆಯ ಇರುವವರು ಏನನ್ನ ತಿನ್ನಬೇಕು? ಎ ಏಲಕ್ಕಿ, ಬಿ ಬಾದಾಮಿ, ಸಿ ಖರ್ಜೂರ, ಡಿ ಒಣದ್ರಾಕ್ಷಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಒಣದ್ರಾಕ್ಷಿ. ಇನ್ನು 11ನೆಯ ಪ್ರಶ್ನೆ, ರಕ್ತ ಹೆಚ್ಚಾಗಲು ನಾವು ಏನನ್ನ ತಿನ್ನಬೇಕು? ಎ ಸೊಪ್ಪು ಮತ್ತು ತರಕಾರಿ, ಬಿ ಮಾತ್ರೆಗಳು, ಸಿ ಆಪಲ್, ಡಿ ದಾಳಿಂಬೆ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸೊಪ್ಪು ಮತ್ತು ತರಕಾರಿ. 12ನೆಯ ಪ್ರಶ್ನೆ, ಸಕ್ಕರೆಯನ್ನು ಮೊದಲು ಉತ್ಪಾದಿಸಿದಂತಹ ದೇಶ ಯಾವುದು? ಎ ಜಪಾನ್, ಬಿ ಭಾರತ, ಸಿ ರಷ್ಯಾ, ಡಿ ಅಮೆರಿಕಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತದಲ್ಲಿ. ಇನ್ನು 13ನೆಯ ಪ್ರಶ್ನೆ, ಶರೀರಕ್ಕೆ ತಕ್ಷಣ ಹೆಚ್ಚು ಶಕ್ತಿ ನೀಡುವಂತಹ ಏಕೈಕ ಹಣ್ಣು ಯಾವುದು? ಎ ಬಾಳೆಹಣ್ಣು, ಬಿ ಆರೆಂಜ್, ಸಿ ಸೇಬು, ಡಿ ಪಪಾಯ ಹಣ್ಣು.
ಸರಿಯಾದ ಉತ್ತರ ಆಪ್ಷನ್ ಎ ಬಾಳೆಹಣ್ಣು. ಇನ್ನು 14ನೆಯ ಪ್ರಶ್ನೆ, ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಭಿಕ್ಷುಕರು ಕಂಡುಬರುತ್ತಾರೆ? ಎ ಕೇರಳ, ಬಿ ಪಶ್ಚಿಮ ಬಂಗಾಳ, ಸಿ ಅಸ್ಸಾಂ, ಡಿ ನಮ್ಮ ಕರ್ನಾಟಕದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪಶ್ಚಿಮ ಬಂಗಾಳದಲ್ಲಿ. ಇನ್ನು ಕೊನೆಯದಾಗಿ 15ನೆಯ ಪ್ರಶ್ನೆ, ಈ ನಂಬರನ್ನು ಕೈಯಲ್ಲಿ ಬರೆದುಕೊಳ್ಳಿ, ಪವಾಡ ನೀವೇ ನೋಡ್ತೀರಾ. ಎ 777, ಬಿ 111, ಸಿ 191, ಡಿ 555. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 111 ಬರೆದುಕೊಳ್ಳಿ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.